ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ, ಬಟ್ ಸ್ಯಾಂಕ್ಷನ್ ಆಗಿದೆ. ಈ ವಿದ್ಯಾರ್ಥಿ ಏನು ಮಾಡಬೇಕು ಏನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡ್ಕೊಂಡಾಗ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ಏನಪ್ಪ ಅಂದರೆ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ಅಲ್ಲಿ ಕೆಲವೊಂದು ಏನಪ್ಪ ಅಂದರೆ ಡೀಟೇಲ್ಸ್ ಕೂಡ ಫೆಕ್ಚ್ ಆಗಿದ್ದಾವೆ. ಏನು ಡೀಟೇಲ್ಸ್ ಫೆಕ್ಚ್ ಆಗಿದೆ ಅಂತ ಇದರಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ಏನು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡ್ತಾರೆ ಅವರಿಗೆ 60-40 ಅನುಪಾತದಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾ ಹೋಗುತ್ತಾರೆ. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ನೀಡುತ್ತೆ. ಇದರಲ್ಲಿ ಎರಡು ಅಮೌಂಟ್ ಕೂಡ ಮೆನ್ಷನ್ ಆಗಿದೆ. ಅದು ರಾಜ್ಯ ಸರ್ಕಾರದ ಏನಪ್ಪ ಅಂದರೆ ಈಗ ಇಲೆಕ್ಷನ್ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಸ್ಟೇಟಸ್ನಲ್ಲಿ ಏನಪ್ಪ ಅಂದರೆ ಮೆನ್ಷನ್ ಕೂಡ ಆಗಿದೆ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಭಾವಿಸ್ತಾ ಇದ್ದೀನಿ. 2023-24ನೇ ಸಾಲಿಂದ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಅಮೌಂಟು ಮೆನ್ಷನ್ ಆಗಿದೆ, ಬಟ್ ಏನಪ್ಪ ಅಂದರೆ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ಇಲ್ಲಿ ನಿಮ್ಗೆ ಕಾಣ್ತದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇಲ್ಲಿ ಕಾಣ್ತಾ ಇದೆ. ಸೊ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಫೀ ಮೇಂಟೆನೆನ್ಸ್ ಅಮೌಂಟ್ ನೋ ರೆಸ್ಪಾನ್ಸ್ ಟೋಟಲ್ ಅಮೌಂಟ್ ಪೇಡ್, ಬ್ಯಾಂಕ್ ನೇಮ್ ನೋ ರೆಸ್ಪಾನ್ಸ್, ಬ್ಯಾಂಕ್ ಅಕೌಂಟ್ ನಂಬರ್ ನೋ ರೆಸ್ಪಾನ್ಸ್ ಅಂತಾನು ಕೂಡ ಬಂದಿದೆ. ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಈ ವಿದ್ಯಾರ್ಥಿ ಕೂಡ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಜನವರಿ 10, 2024ಕ್ಕೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಗೆ ಅರ್ಜಿನ ಕೂಡ ಸಲ್ಲಿಸಿದ್ರು. ಇವ್ರದ್ದು ಆಧಾರ್ ಸೀಡಿಂಗ್ ಎಸ್ ಆಗಿದೆ, ಬ್ಯಾಂಕ್ ನೇಮ್ ಕೂಡ ಏನಪ್ಪ ಅಂದರೆ ಮೆನ್ಷನ್ ಆಗಿಲ್ಲ. ಇಲ್ಲಿ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಏನಪ್ಪ ಅಂದರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಮೆನ್ಷನ್ ಆಗಿಲ್ಲ. ಅವರು ಏನು ಮಾಡಬೇಕಾಗತ್ತೆ ಅಂದರೆ ಒಂದು ಸಾರಿ NPCI ಮ್ಯಾಪಿಂಗ್ ಕಂಪಲ್ಸರಿ ಆಗಿ ಮಾಡಬೇಕಾಗ ಆಧಾರ್ ಈಸ್ ಫೈನಾನ್ಷಿಯಲ್ ಅಡ್ರೆಸ್ ಫಾರ್ ಪೇಮೆಂಟ್, ಹೆನ್ಸ್ ಸೀಡಿಂಗ್ ಆಫ್ ದಿ ಆಧಾರ್ ಇನ್ ದ ಬ್ಯಾಂಕ್ ಅಕೌಂಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಪೇಮೆಂಟ್ ಆಫ್ ಸ್ಕಾಲರ್ಶಿಪ್ ಅಂತ ಮೆನ್ಷನ್ ಮಾಡೋದು. ಈ ವಿದ್ಯಾರ್ಥಿ ಏನಪ್ಪ ಅಂದರೆ ಬ್ಯಾಂಕ್ ನೇಮು ಬ್ರಾಂಚ್ ನೇಮ್ ಇನ್ನೂ ಕೂಡ ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿ ಈ ವಿದ್ಯಾರ್ಥಿ ಏನು ಮಾಡಬೇಕಾಗತ್ತೆ ಅಂದರೆ ಖಂಡಿತ ಕೂಡ ಒಂದು ಸಾರಿ ಬ್ಯಾಂಕ್ಗೆ ವಿಸಿಟ್ನ ಕೊಟ್ಬಿಟ್ಟು ಏನು ಮಾಡಬೇಕಾಗತ್ತೆ ಅಂದರೆ ಅವ್ರದ್ದು ಆಧಾರ್ ಸೀಡಿಂಗ್ನ ಮತ್ತು NPCI ಮ್ಯಾಪಿಂಗ್ನ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಖಂಡಿತ ಅದಾದಮೇಲೆ ಇಲ್ಲಿ ಆಟೋಮೆಟಿಕ್ಲಿ ಅದು ಏನಪ್ಪ ಅಂದರೆ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಕೂಡ ಮೆನ್ಷನ್ ಆಗುತ್ತೆ. ಒಂದು ವೇಳೆ ಮಾಡಿಸಿದ್ರೆ ಇನ್ನೊಂದು ಸಾರಿ ಮಾಡಿಸೋದು ಒಳ್ಳೆಯದು, ಯಾಕಂದರೆ ಆಧಾರ್ ಸೀಡಿಂಗ್ ನೇಮ್ ಬೇಸ್ಡ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗೆ ಅಮೌಂಟ್ ಈಸಿಯಾಗಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಈ ವಿದ್ಯಾರ್ಥಿ ಫಸ್ಟ್ ಲೆವೆಲಲ್ಲಿ ಏನಪ್ಪ ಅಂದರೆ ಎರಡು ಕೂಡ ವೆರಿಫಿಕೇಷನು ಮತ್ತು ಎಲಿಜಿಬಲ್ ಎರಡು ಎಸ್ ಆಗಿದ್ದಾವೆ. ಮತ್ತು ಅಕಾಡೆಮಿಕ್ ಅಲೌನ್ಸಸ್ಸು ಅಪ್ರೂವ್ಡ್ ಎಸ್ಸು ಮತ್ತು ಫೀ ರಿಂಬರ್ಸ್ಮೆಂಟು ಕನ್ಸೆಷನ್ ಎಸ್ ಆಗಿದೆ. ಇವ್ರಿಗೆ ನೋಡಿ ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ ಇವರಿಗೆ 7,000 ರೂಪಾಯಿ ಏನಪ್ಪ ಅಂದರೆ ಸ್ಯಾಂಕ್ಷನ್ ಆಗಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಏನಪ್ಪ ಅಂದರೆ 60,000 ರೂಪಾಯಿ, ಹತ್ತತ್ರ 60,000 ರೂಪಾಯಿ ವಿದ್ಯಾರ್ಥಿದು ಕೂಡ ಏನಪ್ಪ ಅಂದರೆ ಅಮೌಂಟು ಅಂದರೆ 57,000 ರೂಪಾಯಿ ಮೆನ್ಷನ್ ಆಗಿದೆ. ಅಂದರೆ 58,000 ರೂಪಾಯಿ ಇವರಿಗೆ ಅಂದಾಜು ಏನಪ್ಪ ಅಂದರೆ ಫೀ ಕನ್ಸೆಷನ್ ಅಮೌಂಟ್ ಕೂಡ ಇವರಿಗೆ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 60% ಅಂತ 34,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡಬೇಕು, 40% ಅಂದರೆ 23,242 ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕು. ಇದಕ್ಕೆ 40%ನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಮೇಂಟೆನೆನ್ಸ್ ಅಮೌಂಟ್ 2,800 ಪ್ಲಸ್ 23,242 ಎರಡು ಸೇರಿದ್ರೆ 26,042 ರೂಪಾಯಿ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಬಟ್ ಉಳಿಕಿದ್ದು ಏನಿದೆಯಲ್ಲ ಆ ಅಮೌಂಟು 34,000 ಪ್ಲಸ್ 4,200 ಅಂದರೆ 38,000 ಅಂದರೆ ಹತ್ತತ್ರ 39,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕು. ಅದು ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಹಾಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗೆ ಇನ್ನೂ ಕೂಡ ಮೆನ್ಷನ್ ಕೂಡ ಆಗಿಲ್ಲ. ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಆ ಪೇಮೆಂಟ್ ಅಪ್ರೂವ್ಡ್ ಬೈ DDA ಇನ್ನೂ ಕೂಡ ನೋ ಇದೆ, ಮತ್ತು ಪೇಮೆಂಟ್ ರೆಸ್ಪಾನ್ಸ್ ಕೂಡ ಅವೇಟೆಡ್ ಇದೆ. ಸೊ ಏನಾಗಿದೆ ಅಂದರೆ ವಿದ್ಯಾರ್ಥಿದು ಇವ್ರದ್ದು ಇನ್ನೂ ಕೂಡ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬಜೆಟ್ ರಿಲೀಸ್ ಆಗಿಲ್ಲ. ಸೊ ಹಾಗಾಗಿ ಏನಪ್ಪ ಅಂದರೆ ಇವ್ರದ್ದು ಅವೇಟೆಡ್ ಇದೆ. ಮತ್ತು ಅದ್ರ ಜೊತೆಗೆ ಬ್ಯಾಂಕ್ ಸೀಡಿಂಗ್ ಕೂಡ ಮ್ಯಾಪಿಂಗ್ ಆಗದೆ ಇರೋದು ಕೂಡ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಎರಡು ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿ ಒಂದು ಸಾರಿ NPCI ಮ್ಯಾಪಿಂಗ್ನ ಮಾಡಿಸಿ ಮತ್ತು ಅದ್ರ ಜೊತೆಗೆ ಬಜೆಟ್ ರಿಲೀಸ್ ಆದ ತಕ್ಷಣ ಸೋಷಿಯಲ್ ವೆಲ್ಫೇರ್ ಅಥವಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಮಿಡಿಯೇಟಾಗಿ ಫಸ್ಟ್ ಪ್ರಿಯಾರಿಟಿನಲ್ಲಿ ಇವ್ರದ್ದು ಏನು ಮಾಡ್ತಾರೆ ಅಂದರೆ ಅಮೌಂಟ್ನ ಕ್ರೆಡಿಟ್ ಮಾಡ್ತಾರೆ. ಸೊ ಹಾಗಾಗಿ ಆ ವಿದ್ಯಾರ್ಥಿ ಏನು ಮಾಡಬೇಕಂದ್ರೆ ಹತ್ತಿರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಒಂದು ಸಾರಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಿಮ್ಮ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚಿಗೆ ಕೂಡ ಒಂದು ಸಾರಿ NPCI ಮ್ಯಾಪಿಂಗ್ನ ಮಾಡಿಸಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಈ ಥರ ಏನಪ್ಪ ಅಂದರೆ ಡೌಟ್ಗಳಿದ್ದು ಅವ್ರು ಖಂಡಿತ ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮ್ಮದು ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನು ಕೂಡ ನೀವು ಖಂಡಿತ ಕೂಡ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.